ಈ ವರ್ಷದ ಅತಿ ದೊಡ್ಡ ರಾಜಕೀಯ ಬೆಳವಣಿಗೆಗೆ ಕ್ಷಣಗಣನೆ ಶುರುವಾಗಿದೆ. ಇವತ್ತೇ ಕೊನೆಯಾಗಲಿದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ರಾಜ್ಯಭಾರ. ಮಧ್ಯಾಹ್ನ 3 ಗಂಟೆಗೆ ಪದತ್ಯಾಗ, 3 ವರ್ಷದ ಸಿದ್ದು ಆಡಳಿತ ಅಂತ್ಯ. ಮಧ್ಯಾಹ್ನ 3 ಗಂಟೆಗೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ 3 ಗಂಟೆಗೆ ಸಮಯ ನೀಡಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್. ರಾಹುಲ್ ಸೂಚನೆ ಹಿನ್ನೆಲೆ ರಾಜೀನಾಮೆಯನ್ನ ಕೊಡಲಿದ್ದಾರೆ ಸಿದ್ದರಾಮಯ್ಯನವರು. ರಾಜೀನಾಮೆ ಸಲ್ಲಿಸಿದ ನಂತರ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ನಿನ್ನೆ ನೆಹರು ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ರು. ಆಗ ಮಾಧ್ಯಮದವರು ಪ್ರಶ್ನೆ ಕೇಳೋವಾಗ ನಾಳೆ ಮಾತಾಡ್ತೀನಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ದೆಹಲಿಯ ಹೈಕಮಾಂಡ್ ಸಭೆ ರಾಜೀನಾಮೆ ಬಗ್ಗೆ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯನ್ನ ನಡೆಸಲಿದ್ದಾರೆ. 3 ವರ್ಷಗಳ ಸಿದ್ದರಾಮಯ್ಯನವರ ಆಡಳಿತ ಇವತ್ತು ಅಂತ್ಯವಾಗುತ್ತೆ. ಇವತ್ತೇ ಕೊನೆಯಾಗಲಿದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಆಡಳಿತ. ಕಳೆದ 3 ವರ್ಷಗಳಿಂದ 2ನೇ ಬಾರಿ ಸಿಎಂ ಸ್ಥಾನವನ್ನ ಅಲಂಕರಿಸಿದ್ದ ಸಿದ್ದರಾಮಯ್ಯನವರು ಈಗ ಸಿಎಂ ಕುರ್ಚಿಯಿಂದ ಕೆಳಗಿಳಿತಿದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ರಾಜೀನಾಮೆಯನ್ನ ಸಲ್ಲಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಸಿದ್ದರಾಮಯ್ಯನವರು ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಸಲಿದ್ದಾರೆ. ಕಳೆದ 6 ತಿಂಗಳಿಂದ ನಡೀತಾ ಇದ್ದಂತಹ ಸಂಘರ್ಷ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ಆಗ್ತಲೇ ಇತ್ತು. 2.5 ವರ್ಷ ಅನ್ನೋದು ಡೀಲ್ ಆಗಿದೆ ಅಂತ. 2.5 ವರ್ಷ ಕಳೀತಾ ಇದ್ದಂತೆ ಕುರ್ಚಿ ಕಾದಾಟದ ಬಗ್ಗೆ ಚರ್ಚೆ ಜೋರಾಯಿತು. ಕಳೆದ 6 ತಿಂಗಳಿಂದ ಅಂತೂ ಪ್ರಯತ್ನಗಳು ಕೂಡ ನಡೆದಿದೆ. ಆದರೆ ಸಿದ್ದರಾಮಯ್ಯನವರು ತಟಸ್ಥವಾಗಿದ್ರು. ಹೈಕಮಾಂಡ್ ಕರೆದ್ರೆ ಹೋಗ್ತೀನಿ, ಹೈಕಮಾಂಡ್ ಹೇಳದಂತೆ ನಡ್ಕೋತೀನಿ ಅಂತ. ಕೊನೆಗೂ ಅದಕ್ಕೆ ಮೊನ್ನೆ ಮುಹೂರ್ತ ಕೂಡ ಬಂದಿದೆ. ಸಿದ್ದರಾಮಯ್ಯನವರನ್ನ ಹೈಕಮಾಂಡ್ ದೆಹಲಿಗೆ ಕರೆಯುತ್ತೆ. ಕಾರಣ ರಾಜ್ಯಸಭೆ, ಪರಿಷತ್, ಸಚಿವ ಸಂಪುಟ ಪುನರ್ರಚನೆ, ಈ ರೀತಿಯ ಕಾರಣಗಳನ್ನ ನೀಡಲಾಗಿತ್ತು. ಇದ್ರ ಬಗ್ಗೆನೇ ಚರ್ಚೆ ನಡೆಯುತ್ತೆ ಅಂತ. ಆದರೆ ಮಾಧ್ಯಮಗಳಲ್ಲೂ ಕೂಡ ಬಹಳ ಜೋರಾಗಿ ಚರ್ಚೆ ಆಗಿತ್ತು. ಕೇವಲ ಇಷ್ಟಕ್ಕೆ ಸೀಮಿತ ಅಲ್ಲ, ನಾಯಕತ್ವ ಸಂಘರ್ಷಕ್ಕೂ ಕೂಡ ಹೈಕಮಾಂಡ್ ಒಂದು ಫುಲ್ ಸ್ಟಾಪ್ ಇಡುತ್ತೆ ಅಂತ. ಮ್ಯಾರಥಾನ್ ಮೀಟಿಂಗ್ ನಡೀತು ದೆಹಲಿಯಲ್ಲಿ. ಸಿದ್ದರಾಮಯ್ಯನವರು ಮೀಟಿಂಗ್ ಮುಗಿಸಿ ರಾಜ್ಯಕ್ಕೆ ಹೊರಟು ಬಂದರು. ಆದರೆ ಅದರ ಜೊತೆಗೆ ಸಿದ್ದರಾಮಯ್ಯನವರ ರಾಜೀನಾಮೆ ವಿಚಾರ ಕೂಡ ಬಹಳ ಜೋರಾಗಿ ಸದ್ದು ಮಾಡಿತು. ಇವತ್ತು ಮುಹೂರ್ತ ಫಿಕ್ಸ್ ಆಗಿದೆ. ರಾಜೀನಾಮೆಗೂ ಮುನ್ನ ಸಹೋದ್ಯೋಗಿಗಳ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಕಾವೇರಿ ನಿವಾಸದಲ್ಲಿ ಮಂತ್ರಿಗಳಿಗೆ ಸಿದ್ದರಾಮಯ್ಯರಿಂದ ಬ್ರೇಕ್ಫಾಸ್ಟ್ ಇದೆ. ಬ್ರೇಕ್ಫಾಸ್ಟ್ ಮಾಡ್ತಾ ಸಭೆ ಕೂಡ ನಡೆಯುತ್ತೆ. ಡಿಕೆ ಶಿವಕುಮಾರ್ ಮತ್ತು ಸಚಿವರು ಈ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಭಾಗಿಯಾಗ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲೇ ವರಿಷ್ಠರ ನಿರ್ಧಾರವನ್ನ ಸಿಎಂ ವಿವರಿಸಲಿದ್ದಾರೆ. ಮುಂದಿನ ಸರ್ಕಾರ ರಚನೆ ಬಗ್ಗೆ ಸಚಿವರಿಗೆ ಸಿದ್ದರಾಮಯ್ಯನವರು ಮನವರಿಕೆ ಮಾಡಿಕೊಡೋ ಸಾಧ್ಯತೆ ಇದೆ. 3 ವರ್ಷದ ಸರ್ಕಾರದ ಸಾಧನೆ ಬಗ್ಗೆ ಸಚಿವರ ಜೊತೆ ಮಾತಾಡಲಿದ್ದಾರೆ ಸಿಎಂ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಚಿವರ ಜೊತೆ ಮಾತಾಡಲಿದ್ದಾರೆ. ಅದಾದ ನಂತರ ಆಪ್ತರ ಜೊತೆ ಸಿದ್ದರಾಮಯ್ಯನವರು ಸಭೆ ಕೂಡ ಮಾಡಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ರಾಜಭವನಕ್ಕೆ ಹೋಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರೆ. ನಂತರ ಮಾಧ್ಯಮಗಳ ಜೊತೆ ಸಿಎಂ ಸಿದ್ದರಾಮಯ್ಯನವರು ಮಾತಾಡಲಿದ್ದಾರೆ. ಇವತ್ತು ಇಡೀ ದಿನ ಒಂದಷ್ಟು ಬೆಳವಣಿಗೆಗಳು ಬ್ಯಾಕ್ ಟು ಬ್ಯಾಕ್ ನಡೆಯುತ್ತೆ. ಬೆಳಗ್ಗೆ 9 ಗಂಟೆ ಹೊತ್ತಿಗೆ ಬ್ರೇಕ್ಫಾಸ್ಟ್ ಸಭೆ ಇದೆ. ಸಚಿವರ ಜೊತೆ ಒಂದಷ್ಟು ಮಾತುಕತೆ ನಡೆಸಲಿದ್ದಾರೆ ಸಿದ್ದರಾಮಯ್ಯನವರು. ಈ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾರೆ. ದೆಹಲಿಯಲ್ಲಿದ್ರು ಡಿಕೆ ಶಿವಕುಮಾರ್. ಇವತ್ತು ಬೆಳಿಗ್ಗೆ ದೆಹಲಿಯಿಂದ ನೇರವಾಗಿ ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಬರ್ತಾರೆ ಅಂತ ಹೇಳಲಾಗಿತ್ತು. ಆದರೆ ನಿನ್ನೆನೆ ಬೆಂಗಳೂರು ತಲುಪಿದ್ದಾರೆ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಿದ್ದರಾಮಯ್ಯನವರ ಜೊತೆ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾರೆ. ಸಚಿವರ ಜೊತೆ ಚರ್ಚೆಯ ನಂತರ ಆಪ್ತರ
ಜೊತೆ ಸಿದ್ದರಾಮಯ್ಯನವರು ಸಭೆ ಮಾಡಲಿದ್ದಾರೆ. ಅದಾದ ಮೇಲೆ ಮಧ್ಯಾಹ್ನ 3 ಗಂಟೆಗೆ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಸ್ತಾರೆ. ರಾಜೀನಾಮೆ ಸಲ್ಲಿಸಿದ ನಂತರ ಮಾಧ್ಯಮಗಳ ಜೊತೆ ಮಾತಾಡಲಿದ್ದಾರೆ ಸಿಎಂ. ಮೊನ್ನೆಯ ಬೆಳವಣಿಗೆ ನಂತರ ಸಿಎಂ ಆಗಲಿ ಡಿಸಿಎಂ ಆಗಲಿ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಹೈಕಮಾಂಡ್ ಏನ್ ಹೇಳಿದೆ, ಏನ್ ಮಾಡೋದಕ್ಕೆ ಹೊರಟಿದ್ದಾರೆ, ಈ ರಾಜೀನಾಮೆ ವಿಚಾರ, ಮುಂದಿನ ನಾಯಕತ್ವದ ವಿಚಾರ, ಯಾರು ಯಾವುದರ ಬಗ್ಗೆಯೂ ಕೂಡ ಬಾಯಿ ಬಿಡ್ತಾ ಇಲ್ಲ. ಇವತ್ತು ರಾಜೀನಾಮೆ ಸಲ್ಲಿಕೆ ಅಂತೂ ಪಕ್ಕಾ ಆಗಿದೆ. ಲೋಕಭವನದಲ್ಲಿ ಸಮಯ ಕೇಳಿದ್ರು. ಮಧ್ಯಾಹ್ನ 3 ಗಂಟೆಗೆ ರಾಜ್ಯಪಾಲರು ಸಮಯ ಕೊಟ್ಟಿದ್ದಾರೆ, ಫಿಕ್ಸ್ ಆಗಿದೆ. ಸಿಎಂ ಸಿದ್ದರಾಮಯ್ಯನವರು ಹೋಗಿ ರಾಜೀನಾಮೆಯನ್ನ ಸಲ್ಲಿಸಲಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ಸಭೆ ಇದೆ. 3 ವರ್ಷದ ಸರ್ಕಾರದ ಸಾಧನೆ ಬಗ್ಗೆ ಸಚಿವರ ಜೊತೆ ಮಾತಾಡಲಿದ್ದಾರೆ. ನಿನ್ನೆನೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ರು. ಈ 3 ವರ್ಷದ ಸರ್ಕಾರದ ಸಾಧನೆ, ಆ ಸಾಧನೆಯ ಯಶಸ್ಸು ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಪಣೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.